ಇನ್ನು ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಅವರ ಉತ್ತರ ಏನು? ವಿಜೇಂದ್ರ ಇದರ ಬಗ್ಗೆ ಏನೂ ಮಾತಾಡಿಲ್ಲ. ಇನ್ನು 10 ದಿವಸ ಬಾಕಿ ಇದೆ, ಏನು ಉತ್ತರ ಕೊಡ್ತಾರೆ ನೋಡೋಣ ಅನ್ನುವಂಥ ಮಾತನ್ನು ಮಾತ್ರ ವಿಜೇಂದ್ರ ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ದಿನನಿತ್ಯ ಮಾತಾಡ್ತಾನೆ ಇದ್ದೀವಿ BJPಯ ಆಗು ಹೋಗುಗಳ ಬಗ್ಗೆ. ಯಾಕೋ ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರಂಗೆ ಕಾಣ್ತಾ ಇದೆ. ಯಾಕಂದರೆ ಯತ್ನಾಳ್ ಇಲ್ಲಿಂದ ದೆಹಲಿಗೆ ಹೋದ ಮೇಲೂ ಕೂಡ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ. ಇನ್ನು ಯತ್ನಾಳ್ ಅವರ ಕೈ ಬಲಪಡಿಸಲಿಕ್ಕೆ ಇನ್ನಷ್ಟು ಜನ ನಾಯಕರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೇಳಿದಂಥ ಮಾತು, ಇನ್ನೂ 10 ದಿವಸ ಬಾಕಿ ಇದೆ, ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ ವಿಜೇಂದ್ರ ಹೊರಟಿರುವಂಥದ್ದು. ಏನು ನಡೀತಾ ಇದೆ BJPನಲ್ಲಿ ಕಿರಣ್? ರಂಗನಾಥ್, ಹಲವು ದಿನಗಳ ಒತ್ತಾಯದ ಬಳಿಕ ಈಗ ಬಿಜೆಪಿ ಹೈಕಮಾಂಡ್ ರಾಜ್ಯದ ಕಡೆ ಗಮನವನ್ನು ಹರಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಶೋಕಾಸ್ ನೋಟಿಸ್ ಅನ್ನು ಯತ್ನಾಳ್ ಅವರಿಗೆ ಜಾರಿ ಮಾಡಿ ಒಂದಷ್ಟು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿದ್ದೇವೆ ಅನ್ನುವಂತಹ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಇಲ್ಲಿ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಯಾವುದೇ ರೀತಿಯಂತಹ ದೊಡ್ಡ ಆಘಾತದ ರೀತಿಯಲ್ಲಿ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸಹಜವಾಗಿ ಅವರು ಇಷ್ಟು ದಿನಗಳ ಕಾಲ ಯಾವ ರೀತಿ ಅವರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೋ ಅದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ನನಗೆ 10 ದಿನಗಳ ಕಾಲಾವಕಾಶ ಬೇಕಾಗಿಲ್ಲ, ತಕ್ಷಣವೇ ನನ್ನ ಬಳಿ ಉತ್ತರ ರೆಡಿ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆ ಮೂಲಕ ಈ ನೋಟಿಸ್ ವಿಚಾರದಲ್ಲಿ ತಮ್ಮದೇನು ದೊಡ್ಡ ಮಟ್ಟದ ತಮಗೆ ಶಾಕ್ ಆಗಿಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂಥ ಪ್ರಯತ್ನವನ್ನ ಇಲ್ಲಿ ಯತ್ನಾಳ್ ಅವರು ಮಾಡಿದ್ದಾರೆ. ಇನ್ನು ವಿಜೇಂದ್ರ ಹೇಳಿರುವಂಥದ್ದು, ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಆಸಕ್ತಿಯನ್ನು ಕೂಡ ವಿಜೇಂದ್ರ ತೋರ್ಪಡಿಸಿಲ್ಲ. ಯಾಕೆಂದ್ರೆ ಅವರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರದಲ್ಲಿ ಈ ವಿಜೇಂದ್ರ ಕೊಡುವಂತಹ ಪ್ರತಿ ಹೇಳಿಕೆ ಅದು ದೊಡ್ಡದಾದಂತಹ ಪರಿಣಾಮವನ್ನು ಬೀರಬಹುದು, ಅಥವಾ ಮತ್ತಷ್ಟು ಪಕ್ಷದಲ್ಲಿ ಇರುವಂತಹ ಒಂದು ಅಸಮಾಧಾನ ಅಥವಾ ಬೇಸರ ಏನಿದೆ ಇದೆಲ್ಲವೂ ಕೂಡ ಉಲ್ಬಣವಾಗೋದಕ್ಕೆ ಕಾರಣವೂ ಆಗ್ಬೋದು. ಯತ್ನಾಳ್ ಅವರ ತಂಡದ ಕೆಂಗಣಿ ಗುರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇದನ್ನು ಅರಿತಿರುವಂತಹ ವಿಜೇಂದ್ರ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ನಮಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆಯನ್ನು ಕೊಡದೆ ಕೇವಲ ದಿನಗಳಿದೆ ಅನ್ನುವಂಥದ್ದನ್ನಷ್ಟೇ ಹೇಳಿಕೊಂಡು ಈ ವಿಚಾರದಿಂದ ಒಂದಷ್ಟು ಅಂತರ ಕಾಯ್ದುಕೊಳ್ಳುವಂತಹ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಇನ್ನು ಯತ್ನಾಳ್ ಅವರ ಜೊತೆಗೆ ಉಳಿದಂತಹ ಅವರ ತಂಡದ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳಿರುವಂಥದ್ದು ನಾಳೆ ದೆಹಲಿಯಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಕುರಿತಂತಹ JPCಯನ್ನು ಭೇಟಿ ಮಾಡೋದಕ್ಕೆ ಸಂಬಂಧವಾಗಿ ಅವರು ತೆರಳಿರುವಂಥದ್ದು. ಆ ಸಂದರ್ಭದಲ್ಲಿ ಅಂದ್ರೆ JPC ಭೇಟಿ ಮಾಡಿದ ಬಳಿಕದ ಸಮಯದಲ್ಲಿ ಅವರು ವರಿಷ್ಠರನ್ನ ಭೇಟಿಯಾಗುವಂತಹ ಪ್ರಯತ್ನವನ್ನು ಎಲ್ಲಾ ರೀತಿಯಲ್ಲೂ ಕೂಡ ಯತ್ನಾಳ್ ಟೀಮ್ ಮಾಡುತ್ತೆ. ಯಾಕಂದ್ರೆ ನಾಳೆ ಅವರಿಗೆ ಭೇಟಿ ಆಗೋದಕ್ಕೆ ಒಂದು ಅವಕಾಶ ಇದೆ. ಉಳಿದ ದಿನಗಳಲ್ಲಿ ವರಿಷ್ಠರ ಭೇಟಿ ಆಗೋದಕ್ಕೆ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಕಾಯ್ದು ನಂತರ ಭೇಟಿ ಆಗಬಹುದಾಗಿತ್ತು. ಆದ್ರೆ ನಾಳೆ ಈಗ ಸದ್ಯಕ್ಕೆ ಸಂಸತ್ ಅಧಿವೇಶನ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಮೊದಲಿನ ದಿನದಿಂದ ಸುಲಭವಾಗಿ ಭೇಟಿ ಆಗೋದಕ್ಕೆ ಅವಕಾಶ ಇದೆ. ಹೀಗಾಗಿ ನಾಳೆ ಭೇಟಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರೆಲ್ಲರೂ ಕೂಡ ತೆರಳಿದ್ದಾರೆ. ಹೀಗಾಗಿ ವರಿಷ್ಠರ ಭೇಟಿಯ ಪ್ರಯತ್ನ ಮತ್ತು ರಾಜ್ಯದಲ್ಲಿ ನೋಟಿಸ್ ಕೊಟ್ಟಿರುವಂತಹ ಎಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇದೆ. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.